Good morning, students. Today we are learn one more important topic from the chapter light, that is mirror and reflection of light. As you know, what is the meaning of mirror? We all have seen the plane mirrors. It is very commonly used in our life. We used that in the cars, dressing room, etc. Plane mirrors are formed by layering molten aluminum or silver on the back of a seat or glass inside a vacuum. As you know, what is the meaning of mirror? Mirror ಎಲ್ಲರೂ ನೋಡಿದಿರಿ. Okay, it is a very commonly used in our life. ಪ್ರತಿಯೊಬ್ಬರ ಲೈಫಲ್ಲಿ ನಾವು ನಮ್ಮ ಮಿರರ್ ಯೂಸ್ ಮಾಡ್ತೀವಿ. ಆ್ಯಂಡ್ ಮತ್ತೆಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಕಾರಲ್ಲಿ, ಡ್ರೆಸ್ಸಿಂಗ್ ರೂಮಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಎಕ್ಸೆಟ್ರಾ. ಸೊ ಪ್ಲೇನ್ ಮಿರರ್ಸ್ ಆರ್ ಫಾರ್ಮ್ಡ್. ಪ್ಲೇನ್ ಮಿರರ್ಸ್ ಫಾರ್ಮ್ಡ್ ಎದರಿಂದ ಆಗಿರುತ್ತೆ ಅಂದರೆ ಅದು ಒಂದು ಲೇಯರ್ ಇರುತ್ತೆ. ಯಾವ ಲೇಯರಿಂದ? ಮೋಲ್ಟನ್ ಅಲ್ಯೂಮಿನಿಯಂ ಇಲ್ಲ ಸಿಲ್ವರ್ ಆನ್ ದ ಬ್ಯಾಕ್ ಸೈಡ್. ಅದರ ಹಿಂದ್ಗಡೆ ಮೋಲ್ಟನ್ ಅಲ್ಯೂಮಿನಿಯಂ ಇಲ್ಲ ಸಿಲ್ವರ್ ಆನ್ ದ ಬ್ಯಾಕ್ ಆಫ್ ಎ ಸೀಟ್ ಆಫ್ ಗ್ಲಾಸ್ ಇನ್ಸೈಡ್ ಅ vacuum. Okay, next one is that is a reflection of light. What do you mean by reflection of light? As you know, we see our face in mirror. Okay, in the mirror, this is possible through the phenomena of reflection of light. ನಾವು ಯಾವತ್ತು ಮಿರರಲ್ಲಿ ಫೇಸ್ ನೋಡಿದಾಗ ನಮ್ಗೆ ಏನು ಕಾಣುತ್ತೆ? ವಾಪಸ್ಸು ನಮ್ಮದೇ ಫೇಸ್ ಕಾಣುತ್ತೆ. ಎದರಿಂದ ಅಂದರೆ ಇಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. Okay, basically light rays reflected from the body, that is light rays reflected from parts of our body falls on the mirror and are reflected back. ನಮ್ಮ ಬಾಡಿ ಮೇಲೆ ಲೈಟ್ ರೇಸ್ ಬಿದ್ದ ತಕ್ಷಣ ಅದೇನಾಗುತ್ತೆ? ರಿಫ್ಲೆಕ್ಟ್ ಆಗಿ ನಮ್ಗೆ ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ನಮಗೆ ಕಾಣ್ತವೆ. ವೆನ್ ದೋಸ್ ರಿಫ್ಲೆಕ್ಟೆಡ್ ರೇಸ್ ರಿಚಸ್ ಅವರ್ ಐಸ್ ರಿಫ್ಲೆಕ್ಟೆಡ್ ಆನ್ ಅವರ್ ರೆಟಿನಾ, ವಿ ಕ್ಯಾನ್ ಸಿ ದ ಇಮೇಜಸ್ ಇನ್ ದ ಮಿರರ್. ಸೊ ರೆಟಿನಾ ಮೀನ್ಸ್ ನಮ್ಮ ಐಸಲ್ಲಿ ಆ ಲೈಟ್ ರೇಸ್ ನಮ್ಮ ಕಣ್ಣಲ್ಲಿ ಬಿದ್ದ ತಕ್ಷಣ ಅದೇನಾಗುತ್ತೆ? ರಿಫ್ಲೆಕ್ಟ್ ಆಗಿರೋ ಮೀನ್ಸ್ ಮಿರರಲ್ಲಿ ಏನು ರಿಫ್ಲೆಕ್ಟ್ ಆಗುತ್ತಲ್ಲ ನಮಗದು ಕಣ್ಣಿಗೆ ಕಾಣುತ್ತೆ. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಈಸ್ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ದಿ ಲೈಟ್. ರಿಫ್ಲೆಕ್ಷನ್ ಆಫ್ ಲೈಟ್ ಈಸ್ ಚೇಂಜಿಂಗ್ ದಿ ಡೈರೆಕ್ಷನ್ ಆಫ್ ಲೈಟ್. ಮೀನ್ಸ್ ಡೈರೆಕ್ಷನ್ ಹೇಗೆ ಚೇಂಜ್ ಆಗುತ್ತೆ? ಡೈರೆಕ್ಷನ್ ಆಫ್ ಲೈಟ್ ಹೇಗೆ ಚೇಂಜಸ್ ಆಗುತ್ತೆ ಅದೇ ರೀತಿ ರಿಫ್ಲೆಕ್ಷನ್ ಆಫ್ ಲೈಟ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಸೊ ಸಿ ದಿಸ್ ಈಸ್ ಅ ಸಿಂಪಲ್ ಆ್ಯಕ್ಟಿವಿಟಿ. ದಿಸ್ ಟಾರ್ಚ್ ಈಸ್ ದೇರ್ ಆ್ಯಂಡ್ ಹ್ಯೂಮನ್ ಐ. ಯಾವುದೇ ಒಂದು ವಸ್ತು ಮಿರರ್ ಮೇಲೆ ರಿಫ್ಲೆಕ್ಟ್ ಆಯಿತು ಅಂದರೆ ನಮಗೇನು ಕಾಣುತ್ತೆ? ರಿಫ್ಲೆಕ್ಷನ್ ಆಗಿ. ಸೊ ಅದೇ ರಿಫ್ಲೆಕ್ಷನ್ ಪಾರ್ಟ್ ನಮಗೆ ಕಾಣುತ್ತೆ. ಓಕೆ, ಸಿ ದಿಸ್ ಈಸ್ ಅ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ಆ್ಯಂಡ್ ದಿಸ್ ಈಸ್ ಒನ್ ಈಸ್ ಅ ನಾರ್ಮಲ್ ಆ್ಯಂಡ್ ದಿಸ್ ಈಸ್ ಅ ಮಿರರ್. ಓಕೆ, ಇನ್ಸಿಡೆಂಟ್ ರೇ ಅಂದರೆ ಯಾವುದೇ ಒಂದು ವಸ್ತು ಮಿರರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದು ಕಾಣುತ್ತೆ. ಇದು ರಿಫ್ಲೆಕ್ಟ್ ಆಗಿ ನಮ್ಗೆ ಈ ಸೈಡ್ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಇಲ್ಲೊಂದು ಬಾಯ್ ಅಂತ ತಿಳ್ಕೊಳ್ಳಿ. ಓಕೆ, ಅದು ರಿಫ್ಲೆಕ್ಟ್ ಆಗಿ ಈ ಸೈಡ್ ನಮಗೇನು ಕಾಣುತ್ತೆ? ರಿಫ್ಲೆಕ್ಷನ್ ಕಾಣುತ್ತೆ. ರಿಫ್ಲೆಕ್ಷನ್ ಆಫ್ ದಟ್ ಬಾಯ್. ಓಕೆ, ನೆಕ್ಸ್ಟ್ mirror and reflection, that is light waves may changes their direction upon striking a surface. This is called reflection. Mirror is an object which reflects light. As you know, mirror is one of the object that light reflects here. So reflection means light waves by changes their direction. Light waves changes their directions. Light waves ಏನು ಮಾಡ್ತಾವೆ? ಇಲ್ಲಿ ನೋಡಿದ್ವಿ ಜಸ್ಟ್ ನಾವು. ಲೈಟ್ ರೇಸ್ ಯೂಸಿಂಗ್ ಈ ಲೈಟ್ ರೇಸ್ ಮಿರರಲ್ಲಿ ಬಿತ್ತು ಅಂದರೆ ಅದು ನಮ್ಗೆ ಡೈರೆಕ್ಷನ್ಸ್ ಚೇಂಜ್ ಮಾಡ್ತಾವೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ರಿಫ್ಲೆಕ್ಷನ್ ಆಫ್ ಲೈಟ್. ಓಕೆ, ಆ್ಯಂಡ್ ಶೈನಿ ಆ್ಯಂಡ್ ಪಾಲಿಶ್ಡ್ ಸರ್ಫೇಸ್ ಯೂಸ್ವಲಿ ಆ್ಯಕ್ಟ್ಸ್ ಆಸ್ ಮಿರರ್ಸ್. ಶೈನಿ ಆ್ಯಂಡ್ ಪಾಲಿಶ್ಡ್ ಸರ್ಫೇಸ್ ಲೈಕ್ ನಾವು ಕೆಲವೊಂದು ಸಲ ವಿಂಡೋಸಲ್ಲಿನೂ ನಮ್ಮ ರಿಫ್ಲೆಕ್ಷನ್ಸ್ ನೋಡ್ತೀವಿ. ಓಕೆ, ಶೈನಿ ಆ್ಯಂಡ್ ಪಾಲಿಶ್ಡ್ ಸರ್ಫೇಸಲ್ಲಿ ಮಿರರ್ ಥರ ಆ್ಯಕ್ಟ್ ಮಾಡ್ತಾವಂತ ಹೇಳಿದ್ದೀವಿ. ಸಮ್ಟೈಮ್ಸ್ ಅವರ್ ಹೋಮ್ ಟೈಲ್ಸ್ ಯೂಸ್ ಮಾಡ್ತೀವಿ ಮನೆಯಲ್ಲಿ. ಅದರಲ್ಲೂ ನಮಗೆ ಕೆಲವೊಂದು ಟೈಮಲ್ಲಿ ಏನು ಕಾಣುತ್ತೆ? ರಿಫ್ಲೆಕ್ಷನ್ ಕಾಣುತ್ತೆ, ನಮ್ಮದು ಪ್ರತಿಬಿಂಬ ಕಾಣುತ್ತೆ. ಡ್ಯೂ ಟು ರಿಫ್ಲೆಕ್ಷನ್ ಇಮೇಜ್ ಆಫ್ ಆ್ಯನ್ ಆಬ್ಜೆಕ್ಟ್ ಈಸ್ ಸೀನ್ ಇನ್ ದ ಮಿರರ್. ದ ರಿಫ್ಲೆಕ್ಷನಿಂದ ನಾವು ಮಿರರಲ್ಲಿ ನಮ್ಮ ಇಮೇಜನ್ನು ನೋಡ್ಬೋದು. ಆ್ಯಂಡ್
Mirror changes the direction of light falling on it. Mirror changes the direction of light. Mirror ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲೊಬ್ಬ ಮನುಷ್ಯ ಇದ್ದಾನೆ. ಸೊ ಅಲ್ಲಿ ಏನು ಕಾಣ್ತಾ ಇದೆ ಮಿರರಲ್ಲಿನೂ ಅವನೇ ಕಾಣ್ತಾನೆ. ಇಟ್ ಈಸ್ ಬಿಕಾಸ್ ಆಫ್ ರಿಫ್ಲೆಕ್ಷನ್. ಸೊ ದಿಸ್ ಈಸ್ ಆಲ್ಸೋ ಟಾರ್ಚ್ ರೇಸ್. ನಾವೇನಾದರೂ ಮಿರರಲ್ಲಿ ಬಿಟ್ವಿ ಅಂದರೆ ಅದೇನಾಗುತ್ತೆ, ರಿಫ್ಲೆಕ್ಟ್ ಆಗಿ ಬೇರೆ ಕಡೆ ಕಾಣುತ್ತೆ. ಸೊ ದಿಸ್ ಈಸ್ ಅಬೌಟ್ ಮಿರರ್ ಆ್ಯಂಡ್ ರಿಫ್ಲೆಕ್ಷನ್. See one simple activity, that is this activity should be done at a night or in a dark room. ಈ ಆಕ್ಟಿವಿಟಿ ನಾವು ನೈಟಲ್ಲಿ ಮಾಡ್ಬೋದು, ಇಲ್ಲ ಫುಲ್ಲಿ ಡಾರ್ಕ್ ರೂಮಲ್ಲಿ ಮಾಡ್ಬೋದು. ಆಸ್ ಒನ್ ಆಫ್ ಯುವರ್ ಫ್ರೆಂಡ್ ಟು ಹೋಲ್ಡ್ ಅ ಮಿರರ್ ಇನ್ ಹರ್ ಆರ್ ಹೀಸ್ ಹ್ಯಾಂಡ್ ಆಟ್ ಒನ್ ಕಾರ್ನರ್ ಆಫ್ ದಿ ರೂಮ್. ಈ ಆಕ್ಟಿವಿಟಿ ಮಾಡಲು ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ತೊಗೋಬೋದು ನೀವು. ಸೊ ಒನ್ ಫ್ರೆಂಡ್ ಹತ್ರ ಏನಿದೆ ಮಿರರ್ ಕೊಡಿ, ಇನ್ನೊಂದು ಫ್ರೆಂಡ್ ಹತ್ರ ಟಾರ್ಚ್ ಇದೆ, and one more friend. Nearly 2 to 3 members ಈ ಆಕ್ಟಿವಿಟಿ ಮಾಡಲು ಬೇಕಾಗುತ್ತೆ. ಓಕೆ, ಸ್ಟ್ಯಾಂಡ್ at another corner with a torch in your hand. Cover the glass of torch with your fingers and switch it on. Adjust your fingers with a small gap between them so that you can get a beam of light. Direct the beam of the torch light on the mirror that your friend is holding. Do you see a patch of a light on the other sides? So in this activity first of all you or your friend have to hold torch and one more friend, it is mirror. ಒಬ್ಬರು ಫ್ರೆಂಡು ಮಿರರ್ ಹಿಡಿತಾರೆ, ಇನ್ನೊಬ್ಬರು ಫ್ರೆಂಡು ಟಾರ್ಚ್ ಹಿಡಿತಾರೆ. ಸೊ ಈ ಟಾರ್ಚಲ್ಲಿ ಇಲ್ಲಿ ಫಸ್ಟ್ ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ದಟ್ ಈಸ್ ಯು ಹ್ಯಾವ್ ಟು ಯೂಸ್ ಕವರ್ ದ ಗ್ಲಾಸ್ ಆಫ್ ಟಾರ್ಚ್ ವಿತ್ ಯುವರ್ ಫಿಂಗರ್ಸ್. ಅಂದ್ರೆ ಇಲ್ಲಿ ಟಾರ್ಚ್ ಇರುತ್ತಲ್ಲ ಅಲ್ಲಿ ನಾವು ಫಿಂಗರ್ಸ್ ಯೂಸ್ ಮಾಡ್ಬೋದು. ಫಿಂಗರ್ಸ್ ನಾವು ಇಟ್ಟಿವಿ ಅಂದ್ರೆ ನಮ್ಗೆ ರೇಸ್ ಹಿಂಗೆ ಕಾಣ್ತಾವು ಫಿಂಗರ್ಸ್. ಆಲ್ಮೋಸ್ಟ್ ಇದು ಎಲ್ಲರೂ ಮಾಡಿರ್ತಾರೆ. ಟಾರ್ಚ್ ಹತ್ರ ನಾವು ಫಿಂಗರ್ಸ್ ಇಟ್ವಿ ಅಂದ್ರೆ ಅಲ್ಲಿ ಏನು ಕಾಣುತ್ತೆ ನಮಗೆ ಇಮೇಜಸ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಈ ಆ್ಯಕ್ಟಿವಿಟಿ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಅಡ್ಜಸ್ಟ್ ದ ಡೈರೆಕ್ಷನ್ ಆಫ್ ದ ಟಾರ್ಚ್ so that patch of lights falls on other friend standing in the room. This activity suggests that a mirror changes the direction of light that travels on it. Here is an activity that shows light traveling along straight line and getting reflected from a mirror. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನೆಕ್ಸ್ಟ್ ಅಲ್ಲಿ ಈ ಟಾರ್ಚ್ ಇದೆಯಲ್ಲ ಅದು ಮಿರರಲ್ಲಿ ಬಿಡಬೇಕು ನಾವು. ಸೊ ಅಲ್ಲಿ ಬಿಟ್ಟಾಗ ರಿಫ್ಲೆಕ್ಟ್ ಆಗಿ ಬೇರೆ ಕಡೆ ಕಾಣುತ್ತೆ ನಮಗೆ. ಓಕೆ, ಒಬ್ಬರು ಮಿರರ್ ಹಿಡಿದಿದ್ದಾರೆ, ಇನ್ನೊಬ್ಬರು ಟಾರ್ಚ್ ಬಿಡ್ತಾರೆ ಆ್ಯಂಡ್ ಇನ್ನೊಬ್ಬ ಥರ್ಡ್ ಪರ್ಸನ್ ಇಲ್ಲಿದ್ದಾರೆ. ಓಕೆ, ಫಸ್ಟ್ ನಾವೇನು ಮಾಡ್ತೀವಿ, ಈ ಮಿರರಲ್ಲಿ ನಾವು ಟಾರ್ಚ್ ಬಿಟ್ಟರೆ ಅದೇನಾಗುತ್ತೆ, ರಿಫ್ಲೆಕ್ಷನ್ ಬೇರೆ ಕಡೆ ಕಾಣುತ್ತೆ. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ಮಿರರಲ್ಲಿ ಲೈಟ್ ರಿಫ್ಲೆಕ್ಟ್ಸ್ ಆಗುತ್ತೆ ಅಂತ. And as you know about the light travels in a straight line, we already discussed in the previous class with activities. So in this activity we understood that reflection from a mirror, light travels in a straight line and light reflected from a mirror. See this one is mirror and the light rays are there. It is reflected to other side. Is it reflection? Other side is there. This one is mirror. This is light rays and this side it is reflected rays. It means this one is incident ray and this is reflection ray. Okay, is it clear? Next, one more activity, that is it is a simple activity you can do in your home. Okay, fix a comb on one side of a large thermocol. Sit and fix the mirror on the other side as shown in the figure. First you have to take a thermocol. ಇಲ್ಲಿ ಒಂದು ಥರ್ಮಾಕೋಲ್ ಯೂಸ್ ಮಾಡೀವಿ. ಆ ಥರ್ಮಾಕೋಲಲ್ಲಿ ಒನ್ ಸೈಡ್ ಮಿರರ್ ಫಿಕ್ಸ್ ಮಾಡಬೇಕು. ಓಕೆ, ಮಿರರ್ ಫಿಕ್ಸ್ ಮಾಡಿದರೆ ನೆಕ್ಸ್ಟ್ ಏನು ಹೇಳಿದ್ದಾರೆ, ಸ್ಪ್ರೆಡ್ ಅ ಡಾರ್ಕ್ ಕಲರ್ಡ್ ಶೀಟ್ ಆಫ್ ಪೇಪರ್ ಬಿಟ್ವೀನ್ ದ ಮಿರರ್ ಆ್ಯಂಡ್ ದ ಕೋಮ್. ಡಾರ್ಕ್ ಕಲರ್ ಶೀಟ್ ನಾವಿಲ್ಲಿ ಮಿರರ್ ಆ್ಯಂಡ್ ಕೋಂಬ್ ಮೀನ್ಸ್ ಕೋಮ್ ಎರಡೂ ನಡು ನಾವು ಡಾರ್ಕ್ ಕ್ಲಾತ್ ಅಥವಾ ಇಲ್ಲ ಶೀಟ್ ಯಾವುದಾದ್ರೂ ಡಾರ್ಕ್ ಇದ್ದಿದ್ದು ಮೀನ್ಸ್ ಬ್ಲ್ಯಾಕ್ ರೆಡ್ ಯಾವುದಾದ್ರೂ ಡಾರ್ಕ್ ಕಲರ್
ನಾವಲ್ಲಿ ಶೀಟ್ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕೀಪ್ ದಿಸ್ ಆನ್ ಸನ್ಲೈಟ್ ಆರ್ ಅ ಸೀಟ್ ಆರ್ ಸೆಂಡ್ ಅ ಬೀಮ್ ಆಫ್ ಲೈಟ್ ಫ್ರಮ್ ಅ ಟಾರ್ಚ್ ಥ್ರೂ ದ ಕೋಮ್. ಸೊ ಇದು ನಾವು ಏನು ಮಾಡ್ಬೋದು ಅಂದ್ರೆ ಒಂದು ಟಾರ್ಚ್ ಯೂಸ್ ಮಾಡಿನೂ ಈ ಆ್ಯಕ್ಟಿವಿಟಿ ಮಾಡ್ಬೋದು, ಇಲ್ಲ ನಾವು ಸನ್ ರೇಸ್ ಯೂಸ್ ಮಾಡಬೇಕಾಗುತ್ತೆ. ಸನ್ ರೇಸ್ ಯೂಸ್ ಮಾಡಿದರೆ ಬೆಟರ್, ಯು ಹ್ಯಾವ್ ಟು ಯೂಸ್ torch. Okay, next, what do you observe? Do you get a pattern similar to the shown in the figure? It is just you have to observe this. This activity gives us an idea of manner which light travels and gets reflected from the mirror. ಇಲ್ಲಿ ನಾವು ಮೊದಲು ಏನು ಮಾಡಿದ್ವಿ, ಒಂದು ಥರ್ಮಾಕೋಲ್ ತೊಗೊಂಡ್ವಿ, ಥರ್ಮಾಕೋಲ್. ಸೊ ಆ ಥರ್ಮಾಕೋಲಲ್ಲಿ ಮಿರರ್ ಫಿಕ್ಸ್ ಮಾಡಿದ್ವಿ, ಒಂದು ಸೈಡ್ ಕೋಮ್ ಇಟ್ಟಿದ್ವಿ, ಕೆಳಗಡೆ ಏನು ತೊಗೊಂಡ್ವಿ, ಡಾರ್ಕ್ ಶೀಟ್ಸ್ ತೊಗೊಂಡ್ವಿ. ಸೊ ಈ ಸೈಡಿಂದ ನಾವು ಟಾರ್ಚ್ ಬಿಟ್ರೆ ಇಲ್ಲಿರೋಂಥ ಕೋಂಬದ ರಿಫ್ಲೆಕ್ಷನ್ಸ್ ಏನಾಗುತ್ತೆ ನಮಗೂ ಇಲ್ಲಿ ಬಿದ್ದು ವಾಪಸ್ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅದು ಹೀಗೆ ಈ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಫಸ್ಟು ಕೋಮ್ ಈ ರೀತಿ ರಿಫ್ಲೆಕ್ಟ್ ಆಗಿ ಇನ್ಸಿಡೆಂಟ್ ಈ ರೀತಿ ಬಿದ್ದು ಈ ಸೈಡಿಂದ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ದಿಸ್ ಈಸ್ ಅ ಸಿಂಪಲ್ ಆ್ಯಕ್ಟಿವಿಟಿ ವಿಚ್ ಟೆಲ್ಸ್ ಅಸ್ ದಟ್ ಈಸ್ light travels and get reflected from a mirror. Okay, next, one more activity, that is pinhole camera. Pinhole camera, ಈ ಕ್ಯಾಮ್ರಾ ನೀವು ಮನೆಯಲ್ಲಿ ಮಾಡಬಹುದು. It is a simple activity, that is the pinhole camera consists of a closed box having a small pinhole in front and a translucent screen at the back. ಸೊ ಫಸ್ಟ್ ಆಫ್ ಆಲ್ ಒಂದು ಬಾಕ್ಸ್ ತೊಗೋಬೇಕು. ಇಲ್ಲಿ ಬಾಕ್ಸಲ್ಲಿ ನಾವಿಲ್ಲಿ ಪಿನ್ ಹೋಲ್ ಅಂದರೆ ಸಣ್ಣ ಹೋಲ್ ಮಾಡಬೇಕು, ಈ ಸೈಡ್ ಸಣ್ಣ ಹೋಲ್ ಮಾಡಬೇಕು. ಓಕೆ, ಈ ಸೈಡ್ ಹೋಲ್ ಇದೆ ನಮ್ಮದು, ಇಲ್ಲಿ ಬರ್ತಿದ್ದಾರೆ ಪಿನ್ ಹೋಲ್. ಪಿನ್ ಹೋಲ್ ಮೀನ್ಸ್ ಸ್ಮಾಲ್ ಹೋಲ್. ದ ಟ್ರಾನ್ಸ್ಲೂಸೆಂಟ್ ಸ್ಕ್ರೀನ್ ಆಟ್ ದ ಬ್ಯಾಕ್ ಸೈಡ್ ಆಫ್ ದ ಪಿನ್ ಹೋಲ್ ಕ್ಯಾಮ್ರಾ ಬಾಕ್ಸ್ ಈಸ್ ಮೇಡ್ ಅಪ್ ಆಫ್ ಬಟರ್ ಪೇಪರ್ ಆರ್ ಅ ಟ್ರೆಸ್ಸಿಂಗ್ ಪೇಪರ್. ಟ್ರೆಸ್ಸಿಂಗ್ ಪೇಪರ್ ಬಗ್ಗೆ ನಾವು ಲಾಸ್ಟ್ ಟೈಮು ಡಿಸ್ಕಸ್ ಮಾಡಿದ್ದೀವಿ. ಸೊ ದ ಬಟರ್ ಪೇಪರ್ ಆ್ಯಕ್ಟ್ಸ್ ಆಸ್ ಅ ಸ್ಕ್ರೀನ್ ಟು ರಿಸೀವ್ ದ ಇಮೇಜಸ್ ಆಫ್ ದಿ ಆಬ್ಜೆಕ್ಟ್ಸ್. ಸಿನ್ಸ್ ಬಟರ್ ಪೇಪರ್ ಈಸ್ ಟ್ರಾನ್ಸ್ಲೂಸೆಂಟ್, ಸಮ್ ಲೈಟ್ ಕ್ಯಾನ್ ಪಾಸ್ ಥ್ರೂ ಇಟ್, ಡ್ಯೂ ಟು ವಿಚ್ we can see the images formed on it by keeping our eye behind the pinhole camera. So it is a simple activity, pinhole camera. ಇಲ್ಲಿ ಒಂದು ಬಾಕ್ಸ್ ಯೂಸ್ ಮಾಡಿ ನಾವು ಪಿನ್ಹೋಲ್ ಕ್ಯಾಮ್ರಾ ಹೇಗೆ ಮಾಡಬಹುದು ಅಂತ ಒಂದು ವಿಡಿಯೋ ಇದೆ, ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ. Pinhole camera is a light-proof box with a small hole on one side. Light from an object passes through this hole and projects an inverted image of the object on the opposite side of the box. Let us learn how to make a pinhole camera. Take a cardboard or a tin box. Cut open a side of the box and paste a tracing paper over it. Pierce a very small hole in the center of the side opposite to the one on which the tracing paper has been pasted. Close the box from all the sides. The pinhole camera is ready to use. Make the pinhole face a lighted object. An image of the object is formed on the tracing paper. The size of the image depends on the following factors. The greater the distance between the screen and the hole, the larger the image. The larger the image, the fainter it is. The larger the distance between the object and the hole, the smaller the image. So this is about pinhole camera. You can make it in your home. Okay, this is about today's section. Thank you.